ಸಿಕ್ಕದೆ ಸಾಕು ಡಬಲ್ ಮೀನಿಂಗ್ ಹೊಡಿತಾನೆ. ಹೋಗ್ ಟೀ ಇದೆಯಾ ನೋಡು. ನನ್ನ ಮಗನ ಕೊಡೋ ಟಾರ್ಚರ್ಗೆ ಸತ್ತೋಗ್ಬಿಡ್ಬೇಕಕ್ಕ. ಅಕ್ಕ ತಗೊಳ್ಳಿ. ನಾನು ಟೀ ಇದೆಯಾ ಅಂತ ಕೇಳಿದೆ, ತಗಮ್ಮ ಅಂತ ಹೇಳದ್ನಾ? ಅಕ್ಕ ಟಾರ್ಚರ್ ಸಾಲ್ತಿಲ್ಲ, ಇನ್ನೇನೋ ಟಾರ್ಚರ್ ಬೇಕು. ಇಲ್ಲಿ ಹಾಲಿದ್ಯಾ? ಹಾಲು ತಕ ಬಂದ್ರು ಹೊಡಿತಾರೆ. ಆಯ್ತಕ್ಕ ಹಾಲಿದ್ಯಾ ಅಂದ್ರೆ ತಗೋ ಬರ್ಬೇಕು. ಐತೆ ಅಂತ ರಾಗ ಆಡ್ಬಾರ್ದು. ಬಾಮ ಬಾಮ. ಅಯ್ಯೋ ಬಮ್ಮ, ಇದು ಚೆನ್ನಾಗದಿಲ್ಲ, ಹೊಡೆದ್ಬಿಟ್ಟು ಹೊಲಿಬೇಕನ್ನೋ ಅನ್ಸ್ತದೆ. ಇವಳು ಮಗಳ ಮೆಜೆಸ್ಟಿಕ್ ನಲ್ಲಿ ಕುಂಕ ಮಿಠಾಯಿ ಮಾರಣ್ಣ ಮಕ್ಕಳ. ಮೇಡಮ್, ನನಗೆ ಸುಮಾರು ವರ್ಷದಿಂದ ಹೀರೋಯಿನ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ನಾನ್ ಈಡೇರ್ಸಕ್ಕಾಗಿಲ್ಲ ಅಂತ ನನ್ನ ಮಗಳನ್ನ ಹೀರೋಯಿನ್ ಮಾಡ್ತೀನಿ. ಆಕ್ಟಿಂಗ್ ಸ್ಕೂಲ್ ಬೇರೆ ಕಳ್ಸಿದ್ದೆ. ಈಗ ನೋಡಿ ಹೆಂಗ್ ಆಕ್ಟಿಂಗ್ ಮಾಡ್ತಾಳೆ ಅಂತ. ಅದು ಸಾಧು ಸರ್ದಾರ ಮಾಡ್ಲ ಮಾಡಮ್ಮ. ಕಳೆದೋಗ್ಬಿಡ್ಬೇಕು ಇವತ್ತು, ಅವ್ರು ನೋಡಿ ಕಳೆದೋಗ್ಬಿಡ್ಬೇಕು. ಮಂಜು ತಿರ್ಗ ನನ್ನ ಆಮೇಲೆ ತಪ್ಪಾಗಿ ತಿಳ್ಕೊಬೇಡ. ಅವ್ರು ಏನ್ ಹೇಳಿದ್ರು? ಸಾಧು ಸರ್ಕಾರ ಮಾಡಿ ಅಂತ. ಗುಂದಿನ ಮತ್ತೆ ಗಾಮತ್ತು ಅಳತೆ ಮೀರಿದೆ ಆಪತ್ತು. ಕೃಷ್ಣಣ್ಣ 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 ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಹುಡ್ತಾ ಇದೆ ಅಂತ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಇವಳಿಗೆ ಸಾಧು ಸರ್ದಾರ ಮಾಡಕ್ ಬರ್ತಾ ಇಲ್ಲ. ಸೂಪರ್ ಸೂಪರ್ ಮಗ್ಳೆ. ನೋಡ್ದೆ ನನ್ ಮಗ್ಳೆ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ. ಇವಳು ಹಿಂಗ್ ಆಕ್ಟಿಂಗ್ ಮಾಡಿ ಹೀರೋಯಿನ್ ಆಗ್ತಾಳೆ ಅಂತ ನಮ್ ಜ್ಯೋತಿಷಿಗಳು ಹೇಳಿದ್ರು ಮೇಡಮ್. ಗೊತ್ತಾಯ್ತು. ನೀನ್ ಡಾನ್ಸ್ ಮಾಡ್ಬೇಕಲ್ವಾ? ನಿಂಗ್ ಡಾನ್ಸ್ ಕಲ್ತಿದ್ಯಾ ತಾನೆ? ಕಲೀಲಿಲ್ಲ ಡ್ಯಾನ್ಸ್ ಎನ್ನಮ್ಮ. ಅಯ್ಯೋ ನನ್ನ ಮಗಳು ಡಾನ್ಸ್ ಕಲ್ತಿಲ್ವಂತೆ. ಈಗಿಂದೀಗ್ಲೇ ಕರ್ನಾಟಕದಲ್ಲಿ ಯಾವನ್ ಸಕ್ಕತ್ತಾಗಿ ಡಾನ್ಸ್ ಮಾಡ್ತಾನ ಅವನ್ನ ಕರ್ಸ್ರ ಎಲ್ಲ ಅವನು. ಅಯ್ಯೋ ಎಲ್ಲೆಲ್ಲಿ ಯಾಕೆ ಹುಡುಕ್ಬೇಕು? ನೋಡ್ ನಮ್ ಕೆಲ್ಸದವನಿಲ್ವಾ? ಇಡೀ ಕರ್ನಾಟಕನ 2 ಬೆಟ್ಟಲ್ಲೇ ಕುಣಿಸಿದ್ದಾನೆ. ಅವನ್ನ ಹೇಳು. ಓಯ್ ಎಲ್ಲ ಅವ್ರೆ ಸುಮ್ನೆ ಇದಕ್ಕೆ ಮೆಟ್ಟ ನೋಡ್ತೀನಿ ನನ್ನ ಮಗನೇ. ನಾನ್ ಕರ್ದಿದ್ದು ನನ್ನ ಮಗಳಿಗೆ ಡ್ಯಾನ್ಸ್ ಹೇಳ್ಕೊಡ್ ಬಾಯ್ನಿ ಅಂತ. ಡ್ಯಾನ್ಸ್ ನನಗೆ ಬರೀಕಿಲ್ಲ. ಡ್ಯಾನ್ಸ್ ನನ್ ಬಡ್ಡಿ ದುಡ್ಡು ಕೊಡು. ಇಲ್ಲ ಡ್ಯಾನ್ಸ್ ಬರ್ತದಲ್ಲ ಮಾಡ್ತೇನೆ. ಕಾಪಾಡು ಶ್ರೀ ಸತ್ಯನಾರಾಯಣ ಪನಕ ಸಾಯನ. ಡ್ಯಾನ್ಸ್ ಹೇಳ್ಕೊಡೋದ್ರೆ ಭಕ್ತಿ ಗೀತೆ ಹೇಳ್ಕೊಡ್ತಾ ಇದೆಯಲ್ಲೋ. ಹೇಳ್ಕೊಡ್ತೀನಿ. ಈ ತೊಟ್ಟಿ ನನ್ನ ಮಗ ಡ್ಯಾನ್ಸ್ ಅಲ್ಲೇ ಡಬಲ್ ಮೀನಿಂಗ್ ಕೊಡ್ತಾವನೆ. ಅಯ್ಯೋ ಏನಾದ್ರೂ ಆಗ್ಲಿ, ನನ್ನ ಮಗಳು ಡಾನ್ಸ್ ಕಲ್ತ್ಲು, ಆಕ್ಟಿಂಗ್ ಕಲ್ತ್ಲು. ನಮ್ ಗುರುಗಳು ಹೇಳ್ದಂಗೆ ನನ್ನ ಮಗಳು ಹೀರೋಯಿನ್ ಆಗ್ತಾಳೆ. ಅಂತ ಗುರುಗಳು ಯಾರಕ್ಕ? ಕೆಲವರೆಲ್ಲ ಡೈಲಾಗ್ ಹೊಡೆದು ಕಾಮಿಡಿ ಮಾಡಿದ್ರೆ ನಮ್ ಗುರುಗಳು ಎಂಟ್ರಿಲೇ ಕಾಮಿಡಿ ಮಾಡ್ತಾರೆ. ಗುರುಗಳೇ, ನೀವ್ ಹೇಳ್ದಂಗೆ ನನ್ನ ಮಗಳು ಹೀರೋಯಿನ್ ಆಗ್ತಾಳಲ್ವಾ? ನಿಮ್ ಮಗಳ ನಾ ಹೀರೋಯಿನ್ ಆಗಲ್ಲ. ಹೋಗಕ್ಕ, ನನ್ನ ಮಗಳು ಹೀರೋಯಿನ್ ಆಗಲ್ವಾ? ಅವಳು ಯಾವ ಕೆಲ್ಸದವನ್ನ ಮದುವೆ ಆಗ್ತಾಳೋ ಅವನು ಅಷ್ಟೇ. ಅವಳು ಹೀರೋಯಿನ್ ಆಗ್ಬೇಕು ಅಂದ್ರೆ ಕೆಲಸದವನು ಮದ್ವೆ ಆದ್ರೆ ಹೀರೋಯಿನ್ ಮಾಡ್ತಾನೆ ಅಂತ ಹೇಳಿದ್ದು. ಅದು ಹಂಗಾದ್ರೆ ಈಗಿಂದೀಗ್ಲೇ ನನ್ನ ಮಗಳಿಗೆ ಯಾರಾದ್ರೂ ಒಬ್ಬ ಒಳ್ಳೆ ಕೆಲಸವನ್ನ ಕೊಟ್ಟು ಮದ್ವೆ ಮಾಡ್ತೀನಿ. ಚಂದ್ರು, ನನ್ನ ಮಗಳನ್ನ ಮದ್ವೆ ಆಗ್ತೇನಪ್ಪ. ಅಕ್ಕ ಏನ್ ಮಾತಾಡ್ತಾ ಇದ್ದೀರಿ? ನೀವೆಲ್ಲಿ ನಾನೆಲ್ಲಿ? ಆಕಾಶ ಭೂಮಿ ಆಗಲ್ಲ ಬಿಡಕ್ಕ. ಅಯ್ಯೋ, ನನ್ನ ಆಸ್ತಿ ಎಲ್ಲ ನಿನಗೆ ಬರ್ಕೊಡ್ತೀನಿ. ನನ್ನ ಮಗಳು ಮದ್ವೆ ಆಗಿ ಅವಳು ಹೀರೋಯಿನ್ ಆಗ್ಬೇಕು ಅಷ್ಟೇ. ಆಸ್ತಿ ಎಲ್ಲ ಬರ್ಕೊಡ್ತೀನಿ ಅಂದ ತಕ್ಷಣ ಅದೆಲ್ಲ ನಂದಾಯ್ತದಕ್ಕ. ಅದೆಲ್ಲ ನೀನ್ ಅನುಮಾನ ಪಡ್ಬೇಡ. ನನ್ನ ಆಸ್ತಿ ಪತ್ರ ಎಲ್ಲ ನಿಂದೆ. ನೀನೇ ಈ ರಾಜ್ಯಕ್ಕೆ ಒಡೆಯ. ನನ್ನ ಮಗಳನ್ನ ಮದ್ವೆ ಆಗಪ್ಪ. ಎದ್ದಳಲ್ಲ ಇನ್ಮೇಲೆ ಈ ಆಸ್ತಿಗೆಲ್ಲ ನಾನೇ ಒಡೆಯ. ನಾನು ಏನ್ ಹೇಳ್ತೀನಿ ಅಂತ ಮಾಡ್ಕೊಂಡ್ ಮನೇಲಿ ಬಿದ್ದಿರ್ಬೇಕು. ನನ್ಗೆ ಬಾಣ ಕುತ್ಕೋಣ. ಏನ್ಲ ಗಿಚ್ಚಿಗಿಲಿ ಕಲಾವಿದ್ರು ಯಾವ ಟೈಮ್ಲಿ ಯಾರನ್ನ ಬಕೆಟ್ ಹಿಡಿತಾರೆ ಅಂತ ಒಂದು ಗೊತ್ತಾಗಿಲ್ಲ. ಅವ್ನು ಅನ್ಕೊಂಡೆ ತಾನೆ ನಾನು 3 ಸೀಸನ್ ಮಾಡಿದೀವಣ್ಣ. ಏನ್ ಮುಖ ನೋಡ್ತಾ ಇದ್ಯಾ? ಹೊಟ್ಟೆನಲ್ಲಿ ಸಗಣಿ ಇದೆಯಾ? ನನಗೆ ಉಲ್ಟ ಹೊಡಿತಾವನಲ್ಲಪ್ಪ ನನ್ನ ಮಗ. ಸಗಣಿ ಇದೆ ಹೊಡಿಯಾ? ನಾನು ಇದೆಯಾ ಅಂತ ಕೇಳ್ದೆ. ತಗಂಬ ಅನ್ನ.
ಏನ್ ಮಾಡ್ದೆ? ಅದೇ ಕಿತ್ತಾಕ್ಬಿಟ್ಟು ಹೊಲಿತಾ ಇದ್ದೀನಿ. ನಾನು ವರ್ಷು ಅಂದೆ, ಕಿತ್ತಾಕು ಅನ್ನ. ಬಾಬಾ ಬನ್ನಿ ಬಾಬಾ. ಬಮ್ಮ ಮಾತಾಡ್ತೀಯಾ? ನನಗೆ ಒಂಚೂರು ಕೆಲಸ ಅದೇ, ಬತ್ತಿನ ಮೇಲೆ. ಅಯ್ಯೋ ಎಲ್ಲ ಉಲ್ಟಾ ಹೊಡಿತೈತಲ್ಲಪ್ಪ. ನನ್ನ ಮಗಳಲ್ಲಿ ಅಂತ ನನ್ನ ಮಗ ಕೇಳ್ಬೇಕಿತ್ತು. ಕೇಳಿಲ್ವಾ? ಹಂಗೆ ಹಂಗೆ ಹೋದ. ಅಕ್ಕ ಇದು ಮಗಳ ರೂಮ್ಗೆ ಹೋಗಿದ್ದಾನಕ್ಕ. ಏಯ್ ಮಗಳ ರೂಮ್ಗೆ ಹೋಗಿದ್ಯಾ? ಬಾರೋ, ನಿನ್ ತಾಕತ್ತಿದ್ರೆ ಹೊರಗಡೆಗೆ ಬಾರೋ. ಏಯ್! ನಾನು ಒಂಚೂರು ಸಾಧು ಸರ್ನ ಮಾತಾಡ್ಸ್ಕೊ ಬರಕ್ ಹೋಯ್ತಾ ಇದ್ದೀನಿ. ಏ, ಉಲ್ಟಾ ಪಲ್ಟಾ. ನನ್ನ assistant ಅಲ್ವೇನೋ ನೀವು? ಏನು ಇಲ್ಲ, ನೀನೇನ್ ಬಡ್ಡಿ ಬಾಮಕನ ಮುಟಿ ಬಾಮಕ ನೀನು. ನಾನು ಡೈಲಾಗ್ ಕಂಪ್ಲೀಟ್ ಮಾಡಿಲ್ಲ ಅಂತ ಅವ್ರ ಪೇಮೆಂಟೇ ಕೊಡ್ತಾ ಇಲ್ಲ ಕಣೆ. ಈಗ ನಾನು ಡೈಲಾಗ್ ಕಂಪ್ಲೀಟ್ ಮಾಡ್ತೀನಿ ನೋಡು. ನಿನ್ನ ಮಗಳು ಹೀರೋಯಿನ್ ಆಗಲ್ಲ, ಅವ್ನು ಯಾರನ್ನ ಮದುವೆ ಆಗ್ತಾನೋ ಅವನು ಸ್ಟಾರ್ ಚೇಂಜ್ ಆಗಿ ಅವನು ಹೀರೋ ಆಗ್ತಾನೆ. ಅಯ್ಯೋ ನನ್ನ ಮಗನೇ, ಕೊಟ್ಟಿರೋ ಡೈಲಾಗು ಸರಿಯಾಗಿ ಹೇಳಲ್ಲ, ಕಂಟೆಂಟು ಕನ್ವೆ ಮಾಡ್ದೆ, ಎಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ಟಲ್ಲ. ಈಗ ಬರ್ತಾ ಇರೋಂತ ಮುಂದಿನ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಇಷ್ಟು ದಿನ ಎಲ್ಲಾ ಸ್ಕಿಟ್ಗಳಲ್ಲೂ ಜಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂತ ನಮ್ಮ ಮೋಹನ್ ಅವರು ಇವತ್ತು ತಾವೇ ಒಂದು ಲೀಡ್ ಆಗಿ ಬರ್ತಾ ಇದ್ದಾರೆ. ಏನ್ ಆ ಸ್ಕಿಟ್ ಅಂತದ್ ಏನು ಅದು ಲೀಡ್ ಕ್ಯಾರೆಕ್ಟರ್ ಇದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ಸ್ಕಿಟ್ ನೋಡ್ಲೇಬೇಕು. ಚಪ್ಪಾಳಗಳಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಮೋಹನ್, ಸಂಜನಾ, ಲ್ಯಾಗ್ ಮಂಜು, ಚಂದ್ರಪ್ರಭಾ, ಶಿವು, ನಿತಿನ್, ದೀಕ್ಷಾ ಹಾಗೂ ಇಶಾನೆ. ಮಾವ ಸ್ವೀಟ್ ತಗೊಳ್ಳಿ, ಅತ್ತೆ ಸ್ವೀಟ್ ತಗೊಳ್ಳಿ, ಇವಳೆ ಸ್ವೀಟ್ ತಗೊಳ್ಳಿ. ಏನ್ ವಿಶೇಷ? ಏನ್ ವಿಶೇಷ ಅಂತ ಕೇಳ್ತಿಯಲ್ಲಿ ಕೊನೆಗೂ ಪ್ರೂವ್ ಮಾಡ್ಬಿಟ್ರಲ್ಲೇ. ಏನಂತ? ಕೊನೆಗೂ ಇದು ಕಪ್ ಹೊಡೆದ ಬಿಡ್ತು. ಮಾವ ನೋಡು, ಇದು ಕಪ್ ಹೊಡೆದ್ಬಿಡ್ತು. ನಾವು ಹನಿಮೂನ್ಗೆ ಹೋಗ್ಬಿಟ್ಟು ಆಶೀರ್ವಾದ ತಗೊಂಡ್ಬಿಡು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಯ್ಯಯ್ಯೋ, ನೀವು ಸ್ಕಿಟ್ ಅಲ್ಲಿ ಇದ್ರೆ ಒಳ್ಳೇದಾಗ್ಲಿ ಅಂತ ನಾವು ಬೇಡ್ಕೋಬೇಕಲ್ಲ ಮಾವ. ಅಪ್ಪ ಕತ್ತಲಿದ್ದ ಚಿನ್ನ ಚೇನ್ ಏನಾಯ್ತು? ರೀ ಸರ ಎಲ್ಲೋಯ್ತ್ರಿ? ಎಲ್ಲೋ ಬಿದ್ದೋಯ್ತಾ ಅಂತ. ಬಿದ್ದೋಯ್ತಾ? ಏನ್ ಮಾವ ಹಿಂಗ್ ಮಾತಾಡ್ತಿದ್ಯಾ ನೀನು? ಹಾಕೋಯ್ದ್ನಾ ಅಳಿಯಂದ್ರೆ ಏನಿದು 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 ಅಂದ್ರೆ ಮಾವ, ಖಾಲಿ ಹೊಟ್ಟೆಗೆ ಊಟ ಹಾಕಿದ್ಯಾ ನೀನು? ನಿನ್ ಕತ್ ಖಾಲಿ ಇಡಕ್ ಬಿಡ್ತೀನ ಮಾವ ನಾನು? ನೀವು ಚೆನ್ನಾಗಿರ್ಬೇಕು ಮಾವ ನನ್ಗೆ. ಅತ್ತೆ ನಾವು ಹನಿಮೂನ್ಗೆ ಹೋಗ್ತಾ ಇದೀವಿ, ಹಂಗೆ ಬರ್ತಾ 600 ಕೋಟಿ ಪ್ರಾಜೆಕ್ಟ್ ಮುಗಿಸ್ಕೊಂಡ್ ಬರ್ತೀವಿ ಕೆಲ್ಸನ. ರೀ ಇಲ್ಲಿ ಬನ್ರಿ, ಇಲ್ಲಿ ಬನ್ರಿ, ನಾನ್ ಬರಲ್ಲ. ಇಲ್ಲಿ ಬನ್ನಿ. ಅಳಿಯಂದ್ರೆ ನಾ. ತಕೊಳ್ಳಿ ಏನಿದು? ಆಸ್ತಿ ಪತ್ರ. ಅಳಿಯಂದ್ರೆ ಬಾರ್ ನಿಮ್ಮ ಹೆಸರಿಗೆ ಬರ್ದಿಲ್ಲ ಅಂತ ಆಸ್ತಿ ಪತ್ರನ ಹರಿದು ಬಿಟ್ರಾ? ಏನ್ ಮಾತಾಡ್ತಿದ್ಯಾ ಅತ್ತೆ? ಆಸ್ತಿ ಹೋದ್ರೆ ಸಂಪಾದನೆ ಮಾಡ್ಬೋದು, ಆದ್ರೆ ಬೆಲೆನೇ ಕಟ್ಟಕ್ ಆಗ್ದಿರ ಆಸ್ತಿ ನೀವು ಹೋದ್ರೆ ನೀವು ನನಗೆ ಮುಖ್ಯ ಅತ್ತೆ, ನೀವು ನನಗೆ ಮುಖ್ಯ. ಅತ್ತೆ, ಅತ್ತೆ, ನೀವು ಚೆನ್ನಾಗಿರ್ಬೇಕು ಅತ್ತೆ ಮಾವ, ನೀವಿಬ್ರು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಇವಳೆ ಬಿಡ. ಅಲ್ಲ ಕಣೆ, ಮಾಡ್ಕೊಳ್ಳಿ. ಒಟ್ನಲ್ಲಿ ನೀನ್ ನನ್ನ ತಪ್ಕೊಳ್ಳೋದಿಲ್ಲ. ಆ ಲ್ಯಾಂಗ್ವೇಜ್ ಆದ್ರೆ ಓಡೋಗ್ಬಿಡ್ತೀಯ. ಫ್ಲೈಟ್ ಟೈಮ್ ಆಯ್ತು. ಬೈ ಬೈ ಬೈ. ಬಾಯ್. ಬನ್ನಿ. ಶಿವು ಅಲ್ಲ, ಅವಳು ತಪ್ಕೊಳಕ್ಕೆ ಹೋಗ್ತಾ ಇಲ್ಲ, ನೀನ್ ಹನಿಮೂನ್ ಬರೀ ಕರ್ಕೊಂಡು ಹೋಯ್ತಾ ಇದೀವಿ. ಮೇಡಮ್ ಏನ್ ಗೊತ್ತಾ, ನನ್ ಗಂಡನ ಆಯುಷು ಜಾಸ್ತಿ ಗಟ್ಟಿಯಾಗಿರ್ಲಿ ಅಂತ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬಿಟ್ಟು ಬರ್ತೀನಿ. ಮಗಳು ಅಳಿಯಿಲ್ಲ ಅಂದ್ರೆ ಮನೆಯೆಲ್ಲ ಖಾಲಿ ಖಾಲಿ. ಇವಳೆ ಒಂದು ಕಾಫಿ ತಾ. ಇವಳೆ ಎಲ್ಲೋ ಯಾವಳವಳು? ಹಲೋ, ಏನ್ರಿ? ಎಲ್ಲಿದ್ಯಾ? ನಾನ್ ದೇವಸ್ಥಾನಕ್ಕೆ ಬಂದಿದ್ದೀನ್ರಿ. ಅಯ್ಯ, ಇಷ್ಟು ದೊಡ್ಡ ಸ್ಕಿಟ್ ಅಲ್ಲಿ ನಾನು ಒಬ್ಬನೇ ಬಿಟ್ಟು ಹೋಗಿದ್ಯಾ? ಸತ್ಯ. ರೀ ರೀ ಏನಾಯ್ತ್ರಿ? ರೀ ಏನಾಯ್ತು ಅಂದ್ರೆ? ಅಯ್ಯೋ ಏನು ಅಂದ್ರೆ ಏನಾಯ್ತಂದ್ರೆ? ಎದ್ದೇಳಿ.
ಹಲೋ ಡಾಕ್ಟ್ರೇ, ಒಂಚೂರು ಮನೆಗೆ ಬರ್ತೀರಾ? ಡಾಕ್ಟ್ರೇ ಬಂದ್ರ? ಬನ್ನಿ ಒಳಗೆ ಬನ್ನಿ. ಅಲ್ಲ ಗಂಡ ಹುಷಾರಿಲ್ಲ ಅಂತ ಒಳಿ ಕರಿತಿಲ್ಲಮ್ಮ. ಅಯ್ಯೋ ಡಾಕ್ಟ್ರೆ, ಅದಕ್ಕೆ ಕರ್ದಿರೋದು, ಬನ್ನಿ ಒಳಗೆ. ನನ್ಗೇನಾಗ್ಬೇಕು, ನಡಿ ಒಳಿಕೆ. ಗಂಡಂಗ್ ಹುಷಾರಿಲ್ಲ, ಏನಾಗಿದೆ ಅಂತ ನೋಡಿ ಅಂತ ಕರ್ದಿದ್ದು. ಅಯ್ಯೋ ಡಾಕ್ಟ್ರೇ, ಇವಳೇ ಸತ್ತೋಗಿರೋದು. ಇವಳಲ್ಲ ಕಣಮ್ಮ, ಇವಳೆ ಸತ್ತೋರು ಇವಳೆ ಕರೀತಾಳ. ಏನ್ ಗೊಬ್ಬರನ ಅವ್ನ್ ಮಾತಾಡ್ಬಿಟ್ಟು ಅವನೇ ನಗಕ್ಕೆ. ಡಾಕ್ಟ್ರೆ ಸ್ವಲ್ಪ ನೋಡಿ. ನೋಡ್ತಾ ಇದ್ದೀನಿ, ಸುಮಾರಾಗಿದ್ದೆ ಕಣಮ್ಮ. ನನ್ ಗಂಡಂಗೆ ಏನಾಗಿದೆ ಅಂತ ನೋಡಿ ಡಾಕ್ಟ್ರೆ. ಓ ಮೈ ಗಾಡ್, ಐ ಗಾಟ್ ಬಿಲೀವ್ ದಿಸ್ ಇಸ್ ವಾಟ್ ಯು ಡು ಬೆಸ್ಟ್. ಅಯ್ಯೋ ಏನ್ ಹೇಳ್ತಿದ್ದೀರಾ ನೀವು? ನೀ ಸೇಮ್ ಇದೇ ತರ ನೀನ್ ಮಾತಾಡೋದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನೋಡಮ್ಮ, 1 hour ಮುಂಚೆ ನೀನು ಫೋನ್ ಮಾಡ್ಬೇಕಾಗಿತ್ತು. ಅಲ್ಲ ಡಾಕ್ಟ್ರೆ, ಈಗ ಅರ್ಧ ಗಂಟೆ ಮುಂಚೆ ಅಷ್ಟೇ ಅವ್ರು ಬಿದ್ದಿರೋದು. 1 ಗಂಟೆ ಮುಂಚೆ ಕರ್ಸಿ ನಿಮ್ಮನೇನು ನಾನು ಚೌಕಬಾರ ಆಡ್ಸೋದ? ಏನಾಗಿದೆ ಡಾಕ್ಟ್ರೆ? ಅವರು ನಿಮ್ಮೆಲ್ಲ ಮುಟ್ಬಿಟ್ಟು ಹೋಗ್ಬಿಟ್ರಮ್ಮ. ಇಲ್ಲೇ ಇದ್ದಾರಲ್ಲ ಡಾಕ್ಟ್ರೆ. ಏನ್ ಕಾಮಿಡಿ ಮಾಡ್ತಾ ಇದ್ಯಮ್ಮ? ನಾನು ಹೇಳ್ತಾ ಸತ್ತೋಗವ್ನೆ ಅಂತ. ಸತ್ತೋಗ್ಬಿಟ್ಟ? ಅಯ್ಯೋ ಅಯ್ಯೋ ಅಯ್ಯೋ. ಸಂಜನಾ ಹೇಳಮ್ಮ. ನಿನ್ನಪ್ಪ ಹೋಗ್ಬಿಟ್ರು ಕಣೆ. ಎಲ್ಲೂ ಹೋಗಿರಲ್ಲ, ಸಂಜೆ ಬರ್ತಾರ ಬಿಡು. ಅಯ್ಯೋ ನಿನ್ ಮನೆ ಕಾಯುವಾಗ ಹೋಗ ಸತ್ತೋಗಿದಾನಂತ ಹೇಳಿದ್ದು. ಅಯ್ಯೋ ಅಪ್ಪ. ಅಯ್ಯಯ್ಯೋ, ಏನು ಅಂದ್ರೆ ಇಷ್ಟು ದಿನ ಸ್ಕಿಟ್ನ ಸಾಯಿಸ್ತಿದ್ರಿ. ಚಿಂತೆ ಮಾಡ್ಬೇಡಿ, ನಾನಿದ್ದೀನಲ್ಲ. ಇಷ್ಟು ದಿನ ಸ್ಕಿಟ್ನ ಸಾಯಿಸ್ತಿದ್ರಿ, ಇವಾಗ ನೀವೇ ಹೋಗ್ಬಿಟ್ರ. ಅಯ್ಯಯ್ಯೋ. ಗಿಚ್ಚಿ ಗಿಲಿಗಿಲಿಯ SMP. ಈ ಬೆಂಗಳೂರ ಸಿಕ್ಕಾಪಟ್ಟೆ ಬಿಸಿಲು, ನೀರ್ ಬೇರೆ ಸಿಗ್ತಾ ಇಲ್ವಂತೆ. ಹೆಂಗ್ ಬದುಕ್ತಾರ ಏನೋ. ಇವನ್ ಎಲ್ಲೋದ ಇವನು? ರಾವ್ ಶಂಕರ, ಮಹಾಪ್ರಭು ಹೇಳಪ್ಪ. ಏನ್ ಸೆಕೆ ಮಹಾಪ್ರಭು, ನಾವು ನಾಳೆಯಿಂದ ಕ್ವಾರ್ಟರ್ ಬಿಡ್ಬೇಕು, ಬಿಯರ್ ಹಿಡಿಬೇಕು. ಯಾವ ನಿಂದು? ಮಂಗಳೂರು. ಮಂಗಳೂರಿಂದ ದುಡಿಯಾಕ್ ಬರ್ತಾರೆ, ಕುಡಿಯಾಕ್ ಬಂದಿದ್ಯಲ್ಲೋ.